ನಮಸ್ಕಾರ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಗುರುಗಳ, ಎಲ್ಲೋ ಒಂದು ಕಡೆ ಈ ಸಿಂಪ್ಟಮ್ಸ್ ಅಥವಾ ಇಂಡಿಕೇಶನ್ಸ್ ಅನ್ನೋ ಹಾಗೆ ಯಾರಾದರೂ ಬಂದರೆ ಇದೇ ಕೆಲಸಕ್ಕೆ ಬಂದಿದ್ದಾರೆ, ಅಥವಾ ಯಾರಾದರೂ ಫೋನ್ ಮಾಡಿದ್ರೆ ಹಣ ಕೇಳಕ್ಕೆ ಮಾಡಿದ್ದಾರೆ ಅಥವಾ ಸಾಲ ಕೇಳಕ್ಕೆ ಮಾಡ್ತಾರೆ ಅನ್ನೋ ಒಂದು ಇಂಡಿಕೇಶನ್ ನಮಗೆ ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ನಮಗೇನಾದರೂ ಈ ಹಣ ಬರಬೇಕು ಅನ್ನೋದಾದರೆ ಅಥವಾ ಧನ ನಮಗೆ ಬರಬೇಕು ಅನ್ನೋದಾದರೆ ಅದರ ಒಂದು ಇಂಡಿಕೇಶನ್ ಯಾವುದ್ರ ಮುಖಾಂತರ ಆದರೂ ಗೊತ್ತಾಗುತ್ತಾ? ಮುಂಚೆನೇ ಸಿಗ್ನಲ್ಸ್ ಬರುತ್ತಾ? ನಾವು ಅದನ್ನು ಹೇಗೆ ನೋಟಿಸ್ ಮಾಡಬೇಕಾಗತ್ತೆ? ಸೊ ಈ ಒಂದು ಇಂಡಿಕೇಶನ್ ಎದುರು ಕೊಡ್ತಾನ ದೇವರು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ನಾನು ಒಂದೊಂದು ತಿಥಿಗೆ ಒಂದೊಂದು ಮಹತ್ವ ಅಂತ ನಿಮಗೆ ಹೇಳಿದ್ದೆ. ಬಹುಶಃ ನಿಮಗೆ ಯಾವುದಾದ್ರೂ ಎಪಿಸೋಡು ನೆನಪಿದ್ದರೆ ಒಂದೊಂದು ತಿಥಿಗೆ ಒಬ್ಬೊಬ್ಬರು ಅಧಿದೇವತೆ ಕೂಡ ಇರುತ್ತಾರೆ ಕೂಡ. ಹಾಗೆಯೇ ಇಲ್ಲಿ ದಶಮಿ ತಿಥಿ ಬಂದಾಗ ವಿಜಯದಶಮಿ, ಏಕಾದಶಿಗೆ ವೈಕುಂಠ ಏಕಾದಶಿ, ದ್ವಾದಶಿ ಮುಕ್ಕೋಟಿ ದ್ವಾದಶಿ, ತ್ರಯೋದಶಿ ಧನತ್ರಯೋದಶಿ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಪ್ರತಿ ತಿಂಗಳು 2 ಬಾರಿ ತ್ರಯೋದಶಿ ಬರುತ್ತೆ. ಅದೇ ನಮಗೆ ಸೂಚನೆ. ನಾವು ಎಚ್ಚೆತ್ಕೊಳ್ಳಲ್ಲ ಅಷ್ಟೇ, ಎಚ್ಚೆತ್ಕೊಳ್ಳಲ್ಲ. ಏನು ತ್ರಯೋದಶಿನ ಎಂತನ ಗೊತ್ತಿಲ್ಲ, ಏನೋ ಒಂದು ಪೂಜೆ ಮಾಡ್ತಾರೆ ಹೋಗ್ತಿರ್ತಾರೆ. ಅಂದರೆ ಅಮಾವಾಸ್ಯೆ ತ್ರಯೋದಶಿ ಆದಮೇಲೆ 2 ದಿನಕ್ಕೆ ಬರುತ್ತೆ. ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ. ಪೌರ್ಣಮಿ ಮೊದಲು, ತ್ರಯೋದಶಿ, ಚತುರ್ದಶಿ, ಪೌರ್ಣಮಿ. ಹೀಗೆ ತಿಂಗಳಲ್ಲಿ 2 ತ್ರಯೋದಶಿಗಳು ಬರುತ್ತವೆ. ಯಾರು ಈ ತ್ರಯೋದಶಿಯನ್ನು ನಿಮ್ಮ ಪರವಾಗಿ ನಿಮಗೆ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ಮಂತ್ರ, ಯಂತ್ರ, ತಂತ್ರ ಪದ್ಧತಿ ಅಂತ ಏನಾದರೂ ನಾವು ಮಾಡಿಕೊಳ್ತೀವಿ ಅಂತಂದರೆ ಅದರಲ್ಲೂ ಕೂಡ ವಿಶೇಷವಾಗಿ ನಾಗಾರ್ಜುನ ತಂತ್ರ ಅಂತ ಬರುತ್ತೆ. ಅದು ಅದ್ಭುತ. ಅದಕ್ಕಾಗಿ ನೀವೇನಾದರೂ ಒಂದು ಮಾಡ್ತೀವಿ ಅಂತಂದರೆ ಧನತ್ರಯೋದಶಿಯನ್ನು ವಿಶೇಷವಾಗಿ, ಅದು ದೀಪಾವಳಿ ಹಬ್ಬದಲ್ಲಿ ಬಂದೋಗುತ್ತೆ. ಆದರೆ ಪ್ರತಿ ತಿಂಗಳು ತ್ರಯೋದಶಿ ಬರುತ್ತೆ. ಅಂತಹ ತ್ರಯೋದಶಿಯಂದು ನೀವು ಒಂದು ಕೆಲಸ ಮಾಡಬೇಕಾಗತ್ತೆ. ನಿಮ್ಮ ದೇವರ ಮನೆಯಲ್ಲಿ ಏನು ನೈವೇದ್ಯ ಮಾಡ್ತಾರೆ, ಏನು ಹೂವು ಇಡ್ತಾರೆ ಗೊತ್ತಿಲ್ಲ. ಈ ತ್ರಯೋದಶಿಗೆ ಒಂದು ಲೋಟದಲ್ಲಿ ನೀರು ಅಥವಾ ಒಂದು ಚೆಂಬಲ್ ನೀರು, ಅದು ತಾಮ್ರದ ಚೆಂಬಾಗಿರಲಿ ಅಥವಾ ತಾಮ್ರದ ಲೋಟ ಆಗಿರಲಿ, ಅದರಲ್ಲಿ ಹಾಕ್ಬಿಟ್ಟು ಒಂದು 3 ದಳ ಇರ್ತಕ್ಕಂತಹದ್ದು 3 ಏನೋ ಅದ್ರಲ್ಲಿ ಹಾಕಬೇಕಾದ್ರೆ ಬಿಲ್ಲೋಪತ್ರೆನ ಹಾಕಬೇಕು. ಬಿಲ್ಲೋಪತ್ರೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಅದರ ಮೇಲೆ ಕೈ ಇಟ್ಟುಕೊಂಡು ಲಕ್ಷ್ಮೀ ಅಷ್ಟೋತ್ರನ ಓದುವಂಥದ್ದು, ಅಥವಾ ಅವರಿಗೆ ಬರ್ತಕ್ಕಂಥ ಲಕ್ಷ್ಮೀ ಸ್ತೋತ್ರ ಯಾವುದಾದ್ರೂ ಸರಿಯೇ, ಅಥವಾ ನೀವು ಶ್ರೀ ಸೂಕ್ತವನ್ನು ಕೇಳುವಂಥದ್ದು, ಶ್ರೀ ಸೂಕ್ತವನ್ನು ಹೇಳುವಂಥದ್ದು ಕೈ ಇಟ್ಕೊಂಡು ಅದಕ್ಕೆ ಧೂಪ ದೀಪವನ್ನು ಹಾಕಿಬಿಟ್ಟು ಮಹಾಲಕ್ಷ್ಮಿಯ ಫೋಟೋ ಅದರ ಮೇಲೆ ಇಟ್ಟುಬಿಡುವಂಥದ್ದು. ನೆಕ್ಸ್ಟ್ ತ್ರಯೋದಶಿ ತನಕ ನೀವು ಅದನ್ನು ಮುಟ್ಟೋ ಹಾಗೆ ಇಲ್ಲ. ಒಂದು ಪುಸ್ತಕ ಆಗಿರ್ಬೋದು ಅಥವಾ ಲಕ್ಷ್ಮೀದೊಂದು ಫೋಟೋ ಆಗಿರ್ಬೋದು, ಅದ್ರ ಮೇಲೆ ಇಟ್ಟುಬಿಟ್ರೆ ಧೂಪ ದೀಪ ಹಾಕಿ ಒಂದು ಕಡೆ ಇಟ್ಟಿರಬೇಕು. ಎಷ್ಟಿದೆ ಹಾಗೇ ಇರಬೇಕು. ಆ ಬಿಲ್ವಪತ್ರೆ ಏನಿದೆಯೋ 3 ದಳಗಳದ್ದು ಕರೆಕ್ಟಾಗಿರತಕ್ಕಂಥ ಅದು 3 ಹಾಕಿದರೆ ಅದು ನೀವೇನಾದರೂ ತೆಗೆದು ನೋಡಿದ್ರೆ ಈ ಡಬಲ್ ಇರುತ್ತೆ. ಆ ಡಬಲ್ ಇರೋದು ಹಿಂಗೆ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಆ ಎಲೆ ಮೊದಲೇ ಮಂದ ಇರುತ್ತೆ, ಎಷ್ಟಂದ್ರೆ ಅಷ್ಟಾಗಿರುತ್ತೆ. ನೆಕ್ಸ್ಟ್ ತ್ರಯೋದಶಿಗೆ ಒಂದು ಹಾಳೆ ತೆಗೆದುಕೊಂಡು, ಒಂದು ಪೇಪರ್ ಹಾಳೆ ತೆಗೆದುಕೊಂಡು, ಆ ಎಲೆಗಳು ತುಂಬ ಸಾಫ್ಟ್ ಆಗಿಬಿಟ್ಟಿರುತ್ತೆ, ಹಾಗೆ ಮುಟ್ಟಿದ್ರೆ ಸಾಕು ಕರಗೋಗುತ್ತೆ, ಆ ರೀತಿ ಇರುತ್ತೆ. ಅಷ್ಟೂ ಎಲೆಗಳನ್ನ ಶೇಖರಣೆ ಮಾಡಿಕೊಂಡು ಒಂದು ಪುಸ್ತಕದ ಮೇಲೆ, ಒಂದು ಉದ್ದನ ಹಾಳೆಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಈ ಚಿಹ್ನೆಯನ್ನು ಬರೆಯುವಂಥದ್ದು. ಈ ಚಿಹ್ನೆಯನ್ನು ಬರೆದು ಅದೇ ಎಲೆಗಳಿಂದ ಬರೆಯೋದು. ತುಂಬ ಅದು ಕರಗಿರುತ್ತೆ, ಇಟ್ಕೊಂಡ್ರೆ ನಮಗೆ ಬ್ರಷ್ ಥರ ಆಗಿರುತ್ತೆ. ಅದು ಗ್ರೀನ್ ಕಲರ್ ಬಂದುಬಿಡುತ್ತೆ. ಓಂ ಶ್ರೀ ಸ್ವಸ್ತಿಕ್ ಈ 3 ಚಿಹ್ನೆಯನ್ನು ಬರೆಯುವಂಥದ್ದು. ಅಥವಾ ದೇವರ ಮನೆಯಲ್ಲೇ ನೀವು ಗೋಡೆ ಮೇಲೆ ಚಿಕ್ಕದಾಗಿ ಬರೀತಕ್ಕಂಥದ್ದು, ಅಥವಾ ಒಂದು ಗ್ಲಾಸ್ ಮೇಲೆ ಹೇಳ್ತಾನೆ, ಯಾವುದೋ ಒಂದು ಗ್ಲಾಸ್ ಅದು ನಾರ್ತ್ಗೆ ಮುಖ ಮಾಡಿದರೆ, ಅಥವಾ ಒಂದು ಕನ್ನಡಿ ಕೂಡ ತೆಗೆದುಕೊಂಡು ಅದ್ರ ಮೇಲೆ ಕೂಡ ಬರೆದು ಬಿಟ್ಟು ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದು ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಅದಕ್ಕೆ ಇಟ್ಟು ಅದೇ ದೇವರ ಮನೆ ಇಡತಕ್ಕಂತಹದ್ದು. ಪ್ರತಿನಿತ್ಯ ನೀವು ದೇವರ ಮನೆಗೆ ಹೋದಾಗ ಅದರಲ್ಲಿ ನೋಡ್ಕೊಳ್ಳೋದು, ಪಕ್ಕಕ್ಕಿಡೋದು, ದೇವ್ರನ್ನ ಈಗ ನೋಡಿಸೋದು, ಹಾಗೆ ಇಡತಕ್ಕಂಥದ್ದು. ನೆಕ್ಸ್ಟ್ ತ್ರಯೋದಶಿಗೆ ಮತ್ತು ಸೇಮ್
ಅದು ಅನಿಸಿ ಮಾಡ್ತಾರೆ. ಈ ರೀತಿ 4 ತ್ರಯೋದಶಿಗಳೇನಾದರೂ ನೀವು ಮಾಡ್ತೀನಿ ಅಂತಂದರೆ 2 ತಿಂಗಳಲ್ಲಿ 4 ತ್ರಯೋದಶಿಗಳನ್ನ ನೀವು ಕಾಣ್ತೀರಿ. ಧನ ತ್ರಯೋದಶಿ, ನನಗೆ ನಾನಿರ್ತಕ್ಕಂತಹ ತೊಂದರೆಯಿಂದ ಹೊರಗೆ ಬರಬೇಕು, ನನಗೆ ಧನವೇ ಎಲ್ಲದಕ್ಕೂ ಮುಖ್ಯ ಮೂಲ ಆಗಿದೆ ನನ್ನ ಬದುಕಲ್ಲಿ, ಅದಕ್ಕಾಗಿ ನನಗೆಲ್ಲವೂ ಇದೆ. ಆರೋಗ್ಯ ಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ, ಆಯುಷ್ಯ ಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ, ಐಶ್ವರ್ಯ ಭಾಗ್ಯ ನನಗೆ ಬೇಕು. ಹಾಗಾಗಿ ಈ ತ್ರಯೋದಶಿಯನ್ನು ಧನ ತ್ರಯೋದಶಿಯನ್ನಾಗಿ ನನಗೆ ಮಾಡಿಕೊಡು ಅಂತ ಹೇಳಿ ಮಂಗಳಪ್ರದವಾಗಿರತಕ್ಕಂಥ ಸ್ತೋತ್ರವನ್ನು ಹೇಳ್ತಕ್ಕಂತಹದ್ದು, ಪಾರಾಯಣ ಮಾಡ್ತಕ್ಕಂಥದ್ದು, ಓಂ ಶ್ರೀ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವಂಥದ್ದು. ನೀವು 2 ಮಾಡ್ತೀರಲ್ಲ ಕರೆಕ್ಟಾಗಿ, ಆ 2ರಲ್ಲೇ ಗೊತ್ತಾಗ್ಬಿಡುತ್ತೆ. ಇನ್ನು 2 ಬಾಕಿ ಇರುತ್ತೆ. ಖುಷಿ ಪಡ್ತೀರಿ. ಎಷ್ಟು ಅಂತಂದರೆ ನೀವು ಇಲ್ಲಿ ತನಕ ಖುಷಿ ಪಟ್ಟಿರಲ್ಲ, ಅಷ್ಟು ಖುಷಿ ಪಡ್ತೀರಿ. ನಿಮ್ಮ ಹಾಗೆ ಯಾರು ತೊಂದರೆಯಲ್ಲಿರ್ತಾರೋ ಅವ್ರಿಗೂ ಕೂಡ ಇದನ್ನು ಹೇಳಿ, ಓಂ ಶ್ರೀ ಸ್ವಸ್ತಿಕ್ ಅನ್ನೋದೇ ನಿಮ್ಮ ಮನೆಗೆ ಐಶ್ವರ್ಯದಕ್ಕಿ ಮಹಾಲಕ್ಷ್ಮಿಯನ್ನೇ ಕಳಿಸಿಕೊಟ್ಟ ಹಾಗೆ ಅಂತಹ ಫಲವನ್ನು ತಾವು ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಸಿಂಪಲ್ಲಾಗೆ ನೀವು ತಿಳಿಸ್ಕೊಡ್ತೀರಾ. ಇನ್ನು ತಿಂಗಳಲ್ಲಿ 2 ತ್ರಯೋದಶಿ ಬರುತ್ತೆ. ಸೊ 1 ತಿಂಗಳಲ್ಲೇ ನಮಗೆ ರಿಸಲ್ಟ್ಸ್ ಅನ್ನೋವಂಥದ್ದು ಸಿಕ್ಬಿಡುತ್ತೆ ಅಂತ ಹೇಳಿದ್ರಿ. ಭಾಳ ಉತ್ತಮವಾಗಿತ್ತು ನೀವು ತಿಳಿಸಿದಂಥದ್ದು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇಷ್ಟು ಸಿಂಪಲ್ಲಾಗಿರುವಂಥ ಒಂದು ರೆಮಿಡಿಯನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.